ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಕಾಲೇಜಿನ ಟ್ರಸ್ಟಿ ಆಗಿರುವಂತಹ ಶ್ರೀ ಪರ್ಸನ್ನವರ್ ಸರ್ ಅವರೇ, ಹಾಗೆ ನಮ್ಮ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯಗಳಾದಂತಹ ಲಕ್ಷಟಿ ಸರ್ ಅವರೇ, ಹಾಗೆ ಸ್ವಾಮಿ ಸರ್ ಅವರೇ, ನನ್ನ ಮುದ್ದಿನ ವಿದ್ಯಾರ್ಥಿನಿಯರೇ. ಸೊ ಮೊದಲಿಗೆ ಈ ಫಂಕ್ಷನ್ ಸ್ಟಾರ್ಟ್ ಆದ ತಕ್ಷಣ ನೀವು ನೋಡಿದ್ರಿ, ಆ ಪ್ರಾರ್ಥನಾ ಗೀತೆಯನ್ನ ಇದ್ದಂತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಆ ಇಬ್ಬರು ವಿದ್ಯಾರ್ಥಿಗಳು ಇದೇ ರೀತಿ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದವರೆಗೂ ಪ್ರತಿನಿಧಿಸಿದ್ದಾರೆ ನಮ್ಮ ಕಾಲೇಜಿನಿಂದ. ಅದಕ್ಕೆ ಅದೊಂದು ಬಹಳ ಹೆಮ್ಮೆಯ ವಿಷಯ ನಮಗೆ ತೋರಿಸ್ತಿದ್ವಿ. ಓಕೆ, ಸೊ ಥ್ಯಾಂಕ್ ಯು. ಈ ಪ್ರೈಮರಿ ಸ್ಪೀಚ್ ಅಂತ ಕೊಟ್ಟಾಗ ನಾನು ಮೊದಲಿಗೆ ವಿಚಾರ ಮಾಡಿರೋದೇನು ಅಂತಂದ್ರೆ, ಏನು ವಿಷಯನ ಮಂಡನೆ ಮಾಡ್ಲಿಕ್ಕೆ ಇದೆ ಅಲ್ಲ, ಅದನ್ನ ನಾನು ಎಷ್ಟು ಓದ್ಕೊಂಡಿದ್ದೀನೋ ಅದಕ್ಕಿಂತ 10 ಪಟ್ಟು ನೀವು ರೆಡಿ ಆಗಿ ಬಂದಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳಷ್ಟು ರೆಡಿ ಆಗಿದೆ. ನನ್ನ ಒಂದು 2 ಮಾತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನಾವು ಎಂತ ಯುಗದೊಳಗೆ ಬಂದು ನಿಂತ್ಕೊಂಡಿದ್ದೀವಿ ಅಂದ್ರೆ, ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು 6G ಬರೋದಿದೆ, ಇದೆಲ್ಲ ಆಗೋದಿದೆ. ಅದ್ರ ಜೊತೆಗೇನೆ ನಮ್ಮ ಪರಿಸರದೊಳಗೆ ಬಹಳಷ್ಟು ಹಾನಿ ಆಗಿದೆ, ಹಾನಿ ಆಗ್ತಾನೂ ಇದೆ. ಅದರ ಜೊತೆಗೆ ಪಳವಳಿಕೆ ಇಂಧನಗಳು ಇವೆಲ್ಲ ಹಾಳಾಗೋಗ್ತಿದ್ದಾವೆ, ಅಂದ್ರೆ ನಶಿಸಿ ಹೋಗ್ತಿದ್ದಾವೆ. ಇದರ ಬಗ್ಗೆ ನಾವು ಬಹಳಷ್ಟು ಕಾಳಜಿಯನ್ನು ತಗೋಬೇಕು. ಅದನ್ನು ತಗೊಂಡು ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ನಾವು ಬಹಳಷ್ಟು ಚರ್ಚೆಗಳನ್ನು ಮಾಡಬೇಕಾಗಿದೆ. ಆ ಚರ್ಚೆಗಳಿಗೋಸ್ಕರನೇ ನಾವು ಇವೆಂಟ್ಗಳನ್ನ ನಡೆಸ್ತಾ ಇರೋದು. ಸೊ ಆ ದಿನಗಳು ನಮಗೆ ಎಷ್ಟು ಮುಖ್ಯವಾಗಿದ್ದಾವೆ ಅನ್ನೋದನ್ನ ಈ ಎಲ್ಲ ಏನು ಅಟೆಂಡ್ ಆಗಿದ್ದಲ್ಲ ಅದ್ರ ಮೇಲೆ ಗೊತ್ತಾಗ್ತಿದೆ. ಜೊತೆಗೆ ಈ ಸಮಾರಂಭದಲ್ಲಿ ಹೆಚ್ಚಿನ ಒತ್ತು ನಾವು ಕೊಡ್ತಿರೋದು, ಯಾಕೆ ಸೆಮಿನಾರ್ ಕಾಂಪಿಟೇಷನ್ ಅಂತ ಮಾಡಿದಿರಿ, ನಮ್ಮ ಶಿಕ್ಷಕರಿಗೂ ಧನ್ಯವಾಗಿರ್ಬೇಕು, ವಿದ್ಯಾರ್ಥಿಗಳಿಗೂ ಧನ್ಯವಾಗಿರ್ಬೇಕು. ಇದನ್ನ ಯಾಕೆ ನಾವು ವಿಚಾರ ಮಾಡಬೇಕು? ಇದನ್ನ ವಿಚಾರ ಮಾಡಕ್ಕಂತ ಗೌರ್ಮೆಂಟ್ಗಳಿದೆ, ಜೊತೆಗೆ ಅದರದಂತ ಸಮ NGOಗಳಿದಾವು, ಪ್ರೈವೇಟ್ ಕಂಪ್ನಿಗಳಿದಾವು. ಆ ಪ್ರೈವೇಟ್ ಕಂಪ್ನಿಗಳಿಗೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನೋಡಿರ್ಬೇಕು, ಈಗ ಒಂದು 5-6 ವರ್ಷದ ಹಿಂದೆ ಭಾಳ ಅಂದ್ರೆ ಒಂದೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪ್ನಿಗಳಿದ್ದು ಅನಿಸ್ತೈತಿ. ಈಗ ದಿನ ಒಂದೊಂದು ಬರತಾವ ಎಲೆಕ್ಟ್ರಿಕಲ್ ಕಂಪ್ನಿ. ಹಿಂಗೆ ಪ್ರೈವೇಟ್ದವ್ರೆಲ್ಲ ಥಿಂಕ್ ಮಾಡ್ತಾರ, ನಾನು ಯಾಕೆ ಥಿಂಕ್ ಮಾಡಬೇಕು, ನಾ ವಿದ್ಯಾರ್ಥಿಯಾಗಿ ಯಾಕೆ ಥಿಂಕ್ ಮಾಡಬೇಕು? ಪ್ರಿಯ ವಿದ್ಯಾರ್ಥಿಗಳೇ, ನೆನಪಿರಲಿ, ಈಗೇನ್ ನೀವು ವಿಚಾರ ಮಾಡ್ತೀರಿ, ಈ ಚಿಂತನೆಗೆ ನಾವೇನ್ ಹಚ್ಚುತ್ತಿದ್ದೇವಲ್ಲ, ಇದು ಇವತ್ತಿಗೆ ಇಮಿಡಿಯೇಟ್ ನಾಳೆ ನೆಕ್ಸ್ಟ್ ಡೇಗೆ ಆಗೋದಲ್ಲ, ಇದು ಭವಿಷ್ಯಕ್ಕೋಸ್ಕರ. ಹಾಗಾದ್ರೆ ಸರ್, ಭವಿಷ್ಯ ಅಂದ್ರೆ ಯಾರು? ಭವಿಷ್ಯ ಅಂದ್ರೆ ಏನು? ಮತ್ತು ವಿದ್ಯಾರ್ಥಿಗಳೇ, ಭವಿಷ್ಯ ಅಂದ್ರೆ ಬೇರೆ ಯಾರು ಅಲ್ಲ, ಆ ಭವಿಷ್ಯ ನಮ್ಮ ಭವಿಷ್ಯವೇ ನೀವೇ, ವಿದ್ಯಾರ್ಥಿಗಳೇ ನಮ್ಮ ಭವಿಷ್ಯ. ಸೊ ಆದ್ದರಿಂದ ಆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಕ್ಕೆ ನಿಮ್ಗಿಂತ ಅರ್ಹದಾದಂತ ವ್ಯಕ್ತಿ ಯಾರಿದ್ದಾರೋ? ಯಾವ ಗೌರ್ಮೆಂಟು ಇಲ್ಲ, ಯಾವ NGOಗಳು ಇಲ್ಲ. ನೀವೇನು ಭವಿಷ್ಯ ಇದ್ದೀರಲ್ಲ, ಈ ಭವಿಷ್ಯ ಜೊತೆಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಅದಕ್ಕೋಸ್ಕರನೇ ಈ ಕಾಂಪಿಟೇಷನ್. ಓಕೆ, ನಾನು ಎಲ್ಲ ಒಂದು ಕಡೆ ಓದಿರೋದು, ವಿದ್ಯಾರ್ಥಿಗಳಿಗೆ ಸಮಯದ ಬೆಲೆ ಬಹಳ ಗೊತ್ತಿರಬೇಕು. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕವಿಯಾದಂತ PS ಕರ್ಕಿಯವರು ಗಾಂಧೀಜಿಯವರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಒಂದು ಕವನನ ಇದೆ ಅದು. ತಿಳಿ ನೀಲ ಬಾಲೀನದಲ್ಲಿ ಅವ ಹೋದ ದೂರ ದೂರ, ತಿಳಿ ನೀಲ ಬಾಲೀನದಲ್ಲಿ ಅವ ಹೋದ ದೂರ ದೂರ, ಅವನಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಇವರು ಉತ್ತರ ಕರ್ನಾಟಕದ ಕವಿ ಬರೀತಾರೋ, ಗಾಂಧೀಜಿ ಅನ್ನೋದೊಂದು ಬೆಳಕೈತಲ್ಲ, ಆ ಬೆಳಕು ಇನ್ನೊಮ್ಮೆ ಯಾಕೆ ಬರಬಾರ್ದು, ನಮಗೆ ನಮ್ಮ ದೇಶಕ್ಕೆ ಯಾಕೆ ಬರಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕನ್ನಡದ ಕವಿ ಅಡಿಗರು ಹೇಳ್ತಾರ, ಅದಕ್ಕೆ ಉತ್ತರ ಕೊಡ್ತಾರ, ಹುಚ್ಚಪ್ಪ, ಅದು ಬೆಳಕು ಅನ್ನೋದ ಪಿನಾಮಿನ, ಪ್ರಕ್ರಿಯೆ, ಅದ ರಿಪೀಟ್ ಆಗಂಗಿಲ್ಲ. ನಮ್ಗೆಲ್ಲಾನು ಏನಾಗಿದೆ ಅಂದ್ರೆ, ಈ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ನಾವೆಲ್ಲ ಪ್ರಯೋಗಾಲಯದೊಳಗೆ ಮಾಡ್ತಿದ್ದೀವಿ. ಸರ್, ಇದನ್ನ ಯಾರು ಫೈಂಡ್ ಮಾಡಿದಾರೆ ಅಂದ್ರೆ ಐಸಾಕ್ ನ್ಯೂಟನ್. ಡೆಫಿನೆಟ್ಲಿ ಪ್ರಿಸಮ್ ಒಂದು ವೈಟ್ ಲೈಟ್ ಪಾಸ್ ಮಾಡಿದ್ರೆ 7 ಕಲರ್ ಆಗುತ್ತೆ. ಸೊ ವಾಟ್, ನ್ಯೂಟನ್ಗಿಂತ ಮುಂಚೆನೂ ಆ ಪ್ರಕ್ರಿಯೆ ಇತ್ತು, ನ್ಯೂಟನ್ ಕಂಡು ಹಿಡ್ದಿದ್ದಾರೆ ಅಷ್ಟೇ. ಇವತ್ತಿಗೂ ನಾವು ಏನ್ ಮಾಡ್ತಿದೀವಿ, ಪ್ರಯೋಗಶಾಲೆಯಲ್ಲಿ ಅದನ್ನ ಮಾಡ್ತಿದ್ದೀವಿ. ಹಾಗಿದ್ರೆ ಏನದು? ಇಸ್ ಇಟ್ ಫಿನಾಮಿನಾ? ನೋ, ಇಟ್ ಇಸ್ ಎ ರಿಪಿಟೇಷನ್. ನಾವು ಆ ಪ್ರಯೋಗವನ್ನ ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಪ್ರಕ್ರಿಯೆ ಆಗ ಹೋಗಿದೆ ಅದು. ಅದೇ ತರನಾಗಿ
ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಈ ಸಮಯ ಅನ್ನೋದೇನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಸಮಯಕ್ಕೆ ಬೆಲೆ ಕೊಟ್ಟರೆ ಸಮಯದ ಜೊತೆಗೆ ನೀವಿರಬೇಕು. ಅದರಿಂದನೇ ನೀವು ಏನಾದರೂ ಸಾಧಿಸಲಕ್ಕ ಸಾಧ್ಯ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಥ್ಯಾಂಕ್ ಯು.